ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ಮಿ ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ 9ನೇ ತರಗತಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠದ ಅಭ್ಯಾಸ 11.3ರಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, ಈ ಒಂದು ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳು ಶಂಕುವಿನ ಘನಫಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಆಗಿದ್ದಾವೆ ವಿದ್ಯಾರ್ಥಿಗಳೇ. ಆದ್ದರಿಂದ ಶಂಕುವಿನ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರ 1/3 ಪೈ ಆರ್ ಸ್ಕ್ವೇರ್ ಎಚ್. ವಿದ್ಯಾರ್ಥಿಗಳೇ, ಈ ಒಂದು ಸೂತ್ರವನ್ನು ನಾವು ಬಳಸಿಕೊಂಡು 3ನೇ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, ಅಭ್ಯಾಸ 11.3 ಪೈನ ಯಾವುದೇ ಬೆಲೆಯನ್ನು ಕೊಡದೇ ಇದ್ದಲ್ಲಿ ಪೈ ಈಸ್ ಈಕ್ವಲ್ ಟು 22/7 ಎಂದು ಪರಿಗಣಿಸಿ. ಇಲ್ಲಿ ಮೊದಲನೇ ಮುಖ್ಯ ಪ್ರಶ್ನೆ, ಈ ಕೆಳಗಿನ ನೇರ ವೃತ್ತಪಾದ ಶಂಕುವಿನ ಘನಫಲವನ್ನು ಕಂಡುಹಿಡಿಯಿರಿ. ಇಲ್ಲಿ 2 ಸಮಸ್ಯೆಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ ಮೊದಲನೇ ಸಮಸ್ಯೆ ತ್ರಿಜ್ಯ 6 ಸೆಂಟಿಮೀಟರ್, ಎತ್ತರ 7 ಸೆಂಟಿಮೀಟರ್. ಎರಡನೇ ಪ್ರಶ್ನೆ ತ್ರಿಜ್ಯ 3.5 ಸೆಂಟಿಮೀಟರ್, ಎತ್ತರ 12 ಸೆಂಟಿಮೀಟರ್. ವಿದ್ಯಾರ್ಥಿಗಳೇ, ಮೊದಲ ಮುಖ್ಯ ಪ್ರಶ್ನೆಯಲ್ಲಿರುವ ಮೊದಲ ಸಮಸ್ಯೆ, ಇಲ್ಲಿ ಒಂದು ಶಂಕುವಿನ ತ್ರಿಜ್ಯವನ್ನು ಕೊಟ್ಟಿದ್ದಾನೆ 6 ಸೆಂಟಿಮೀಟರ್ ಮತ್ತು ಇದರ ಎತ್ತರವನ್ನು ಕೊಟ್ಟಿದ್ದಾನೆ, ಲಂಬ ಎತ್ತರ ಎಚ್, ಅದು 7 ಸೆಂಟಿಮೀಟರ್ ಇದೆ. ಈ ಒಂದು ಶಂಕುವಿನ ಘನಫಲವನ್ನು ನಾವು ಕಂಡು ಹಿಡಿಬೇಕಾಗಿದೆ. ಆದ್ದರಿಂದ ಶಂಕುವಿನ ಘನಫಲ ಈಸ್ ಈಕ್ವಲ್ ಟು, ಶಂಕುವಿನ ಘನಫಲವನ್ನು ಕಂಡುಹಿಡಿಯುವ ಸೂತ್ರ 1/3 ಪೈ ಆರ್ ಸ್ಕ್ವೇರ್ ಎಚ್. ಈ ಒಂದು ಸೂತ್ರದಲ್ಲಿ ನಾವು ಬೆಲೆಗಳನ್ನು ಆದೇಶ ಮಾಡೋಣ. ದಿಸ್ ಈಕ್ವಲ್ ಟು 1/3 ನಾನು ಹಾಗೆ ಬರ್ಕೊಂಡಿದ್ದೀನಿ, ಗುಂಡ್ಲೆ ಪೈದ ಬೆಲೆ 22/7 ಆದೇಶ ಮಾಡಿದ್ದೀನಿ, ಗುಂಡ್ಲೆ ಆರ್ ಸ್ಕ್ವೇರ್. ತ್ರಿಜ್ಯದ ವರ್ಗ, ತ್ರಿಜ್ಯ ಎಷ್ಟಿದೆ? 6 ಸೆಂಟಿಮೀಟರ್ ಇದೆ. ವರ್ಗ ಇರೋದರಿಂದ ನಾನು 6 ಗುಂಡ್ಲೆ 6 ಅಂತ 2 ಸಾರಿ ನಾನು ಬರ್ಕೊಂಡಿದ್ದೀನಿ, ಗುಂಡ್ಲೆ ಎಚ್. ಈ ಒಂದು ಶಂಕುವಿನ ಎತ್ತರ 7 ಸೆಂಟಿಮೀಟರ್ ಕೊಟ್ಟಿದ್ದಾನೆ, 7 ನಾನು ಆದೇಶ ಮಾಡಿದ್ದೀನಿ. ದಿಸ್ ಈಕ್ವಲ್ ಟು, ವಿದ್ಯಾರ್ಥಿಗಳೇ, ಇಲ್ಲಿ 3 ಛೇದದಲ್ಲಿದೆ. 3 1 3, 3 2 6 ಆಗ್ತದೆ. ಅದೇ ರೀತಿಯಾಗಿ 7 ಛೇದದಲ್ಲಿದೆ, 7 ಅಂಶದಲ್ಲಿದೆ. 7 1 7, 7 1 7 ಕ್ಯಾನ್ಸಲ್ ಆಗ್ತದೆ, ಭಾಗಾಕಾರ ಆಗ್ತದೆ. ಇನ್ನು ಉಳಿದಿರ್ತಕ್ಕಂಥ ಬೆಲೆಗಳನ್ನು ನಾವು ಬರಿತಾ ಹೋಗೋಣ. ಇಲ್ಲಿ ಅಂಶದಲ್ಲಿ 22 ಉಳಿತದೆ, ಗುಂಡ್ಲೆ ಇಲ್ಲಿ 2 ಉಳಿತದೆ, 2 ಬರ್ಕೊಂಡಿದ್ದೀನಿ, ಗುಂಡ್ಲೆ 6 ಉಳಿದಿದೆ, ಗುಂಡ್ಲೆ 1 ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು, ಇಲ್ಲಿ 22 2 44 ಆಗ್ತದೆ, 6 1 6 ಆಗ್ತದೆ. ಇಲ್ಲಿ 6 44ಕ್ಕೆ ನಾವು ಗುಣಿಸಿದರೆ ನಮಗೆ 264 ಘನ ಸೆಂಟಿಮೀಟರ್ ನಮಗೆ ಉತ್ತರ ಸಿಗ್ತದೆ. ಇಲ್ಲಿ ತ್ರಿಜ್ಯ 6 ಸೆಂಟಿಮೀಟರ್ ಮತ್ತು ಎತ್ತರ 7 ಸೆಂಟಿಮೀಟರ್ ಕೊಟ್ಟಾಗ ಈ ಒಂದು ಶಂಕುವಿನ ಘನಫಲ 264 ಘನ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಕ್ಯೂಬ್ ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ, ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿರುವ ಎರಡನೇ ಸಮಸ್ಯೆ, ಇಲ್ಲಿ ಒಂದು ಶಂಕುವನ್ನು ನಾನು ಹಾಕ್ಕೊಂಡಿದ್ದೀನಿ ಚಿತ್ರ. ಈ ಒಂದು ಶಂಕುವಿನ ಎತ್ತರವನ್ನು ಕೊಟ್ಟಿದ್ದಾನೆ 12 ಸೆಂಟಿಮೀಟರ್ ಮತ್ತು ಈ ಒಂದು ಶಂಕುವಿನ ತ್ರಿಜ್ಯವನ್ನು ಕೊಟ್ಟಿದ್ದಾನೆ 3.5 ಸೆಂಟಿಮೀಟರ್. ಈ ಒಂದು ಶಂಕುವಿನ ಘನಫಲವನ್ನು ನಾವು ಕಂಡುಹಿಡಿಯೋಣ. ಶಂಕುವಿನ ಘನಫಲ ಈಸ್ ಈಕ್ವಲ್ ಟು, ಶಂಕುವಿನ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರ 1/3 ಪೈ ಆರ್ ಸ್ಕ್ವೇರ್ ಎಚ್ ಅನ್ನು ನಾನು ಬರ್ಕೊಂಡಿದ್ದೀನಿ. ಈ ಒಂದು ಸೂತ್ರದಲ್ಲಿ ಬೆಲೆಗಳನ್ನು ಆದೇಶ ಮಾಡೋಣ. ದಿಸ್ ಈಕ್ವಲ್ ಟು 1/3 ಹಾಗೆ ನಾನು ಬರ್ಕೊಂಡಿದ್ದೀನಿ, ಗುಂಡ್ಲೆ ಪೈದ ಬೆಲೆ 22/7 ಆದೇಶ ಮಾಡಿದ್ದೀನಿ, ಗುಂಡ್ಲೆ ಆರ್ ಸ್ಕ್ವೇರ್. ತ್ರಿಜ್ಯದ ವರ್ಗ, ತ್ರಿಜ್ಯ 3.5 ಇದೆ, ವರ್ಗ ಇರೋದರಿಂದ ನಾನು 3.5 ಗುಂಡ್ಲೆ 3.5 ಅಂತ 2 ಸಾರಿ ನಾನು ಬರ್ಕೊಂಡಿದ್ದೀನಿ, ಗುಂಡ್ಲೆ ಎಚ್ ಎಷ್ಟಿದೆ? ಈ ಒಂದು ಶಂಕುವಿನ ಎತ್ತರ 12 ಸೆಂಟಿಮೀಟರ್ ಇದೆ, 12 ನಾನು ಆದೇಶ ಮಾಡಿದ್ದೀನಿ. ದಿಸ್ ಈಕ್ವಲ್ ಟು, ವಿದ್ಯಾರ್ಥಿಗಳೇ, ಈ 3 ಛೇದದಲ್ಲಿದೆ, ನಾನು ಭಾಗಿಸ್ತಾ ಇದ್ದೀನಿ. 3 1 3, 3 4 12 ಆಗ್ತದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಈ ಒಂದು 3.5ಕ್ಕೆ ನಾನು 7ರಿಂದ ನಾನು ಭಾಗಿಸ್ತಾ ಇದ್ದೀನಿ. 7 1 7, ಈ ಒಂದು 3.5 7ಕ್ಕಿಂತ ಚಿಕ್ಕದು ಇರೋದರಿಂದ ನಾನು ಬಿಂದುವನ್ನು ನಾನು ಕೊಡ್ತಾ ಇದ್ದೀನಿ. ಇದೇನಾಗ್ತದೆ? 35 ಆಗ್ತದೆ. ಆದ್ದರಿಂದ 7 1 7, 7 5 35 ಆಗ್ತದೆ. ಅಂದರೆ ಇಲ್ಲಿ ಉಳಿದಿರ್ತಕ್ಕಂಥ ಬೆಲೆಗಳನ್ನು ನಾವು ಬರಿತಾ ಹೋಗೋಣ. ಇಲ್ಲಿ 22 ಅಂಶದಲ್ಲಿ ಉಳಿತದೆ, 22 ನಾನು ಬರ್ಕೊಂಡಿದ್ದೀನಿ, ಗುಂಡ್ಲೆ 7 1 7, 7 0.5
3.5 ಅಂದರೆ ನಾನು ಬಿಂದುವನ್ನು ಕೊಡ್ತೀನಿ. ಈ ಒಂದು 3.5 35 ಆಗ್ತದೆ. 7 5 35 ಅಂದರೆ 0.5 ನಮಗೆ ಉಳಿತದೆ. ಗುಂಡ್ಲೆ ಈ ಒಂದು 3.5 ಹಾಗೆ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ ಇಲ್ಲಿ 4 ಉಳಿದಿದೆ, 4 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಇಲ್ಲಿ 22 0.5ಕ್ಕೆ ನಾವು ಗುಣಿಸಿದರೆ ನಮಗೆ 11 ಸಿಗ್ತದೆ. ಗುಂಡ್ಲೆ 3.5 4ಕ್ಕೆ ನಾವು ಗುಣಿಸಿದರೆ ನಮಗೆ 14 ಸಿಗ್ತದೆ. ಈ ಒಂದು 14 11ಕ್ಕೆ ನಾವು ಗುಣಿಸಿದರೆ ನಮಗೆ 154 ಘನ ಸೆಂಟಿಮೀಟರ್ ನಮಗೆ ಉತ್ತರ ಸಿಗ್ತದೆ. ಅಂದರೆ ತ್ರಿಜ್ಯ 3.5 ಮತ್ತು ಎತ್ತರ 12 ಸೆಂಟಿಮೀಟರ್ ಇರತಕ್ಕಂಥ ಈ ಒಂದು ಶಂಕುವಿನ ಘನಫಲ 154 ಘನ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಕ್ಯೂಬ್ ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ, ಎರಡನೇ ಮುಖ್ಯ ಪ್ರಶ್ನೆ, ಈ ಕೆಳಗಿನ ಶಂಕುವಿನಾಕಾರದ ಪಾತ್ರೆಯ ಸಾಮರ್ಥ್ಯವನ್ನು ಲೀಟರ್ಗಳಲ್ಲಿ ಕಂಡುಹಿಡಿಯಿರಿ. ಇಲ್ಲಿ 2 ಸಮಸ್ಯೆಗಳನ್ನು ಕೊಟ್ಟಿದ್ದಾನೆ. ಮೊದಲನೇ ಸಮಸ್ಯೆ ತ್ರಿಜ್ಯ 7 ಸೆಂಟಿಮೀಟರ್, ಓರೆ ಎತ್ತರ 25 ಸೆಂಟಿಮೀಟರ್. ಅದೇ ರೀತಿಯಾಗಿ ಎರಡನೇ ಸಮಸ್ಯೆ ಎತ್ತರ 12 ಸೆಂಟಿಮೀಟರ್, ಓರೆ ಎತ್ತರ 13 ಸೆಂಟಿಮೀಟರ್. ವಿದ್ಯಾರ್ಥಿಗಳ ಎರಡನೇ ಮುಖ್ಯ ಪ್ರಶ್ನೆಯಲ್ಲಿರುವ ಒಂದನೇ ಸಮಸ್ಯೆ, ಈ ಒಂದು ಶಂಕುವಿನ ಪಾತ್ರೆಯ ಘನಫಲವನ್ನು ನಾವು ಲೀಟರ್ಗಳಲ್ಲಿ ನಾವು ಹೇಳಬೇಕಾಗಿದೆ. ಇಲ್ಲಿ ಪಾದದ ತ್ರಿಜ್ಯವನ್ನು ಕೊಟ್ಟಿದ್ದಾನೆ 7 ಸೆಂಟಿಮೀಟರ್ ಮತ್ತು ಇಲ್ಲಿ ಓರೆ ಎತ್ತರವನ್ನು ಕೊಟ್ಟಿದ್ದಾನೆ 25 ಸೆಂಟಿಮೀಟರ್. ಆದರೆ ಈ ಒಂದು ಲಂಬ ಎತ್ತರವನ್ನು ಕೊಟ್ಟಿಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ ಲಂಬ ಎತ್ತರ ಹೆಚ್ಚನ್ನು ನಾವು ಕಂಡುಹಿಡಿಯೋಣ. ತದನಂತರ ಈ ಒಂದು ಶಂಕುವಿನ ಪಾತ್ರೆಯ ಘನಫಲವನ್ನು ಕಂಡುಹಿಡಿದು ಈ ಒಂದು ಸಾಮರ್ಥ್ಯವನ್ನು ಲೀಟರ್ಗಳಲ್ಲಿ ನಾವು ಹೇಳೋಣ. ಇಲ್ಲಿ ವಿದ್ಯಾರ್ಥಿಗಳೇ, ಈ ಒಂದು ತ್ರಿಭುಜವನ್ನು ತಾವು ಗಮನಿಸ್ಬೋದು. ಈ ಒಂದು ಲಂಬಕೋನ ತ್ರಿಭುಜ ಆಗ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ಲಂಬ ಎತ್ತರ ಮತ್ತು ಓರೆ ಎತ್ತರ ಮತ್ತು ತ್ರಿಜ್ಯ ಇವೇನಾಗ್ತದೆ, 3 ಕೂಡಿದರೆ ಒಂದು ಲಂಬಕೋನ ತ್ರಿಭುಜ ಆಗ್ತದೆ. ಆದ್ದರಿಂದ ನಾವಿಲ್ಲಿ ಪೈಥಾಗೊರಸ್ ಪ್ರಮೇಯವನ್ನು ನಾವು ಉಪಯೋಗ ಮಾಡೋಣ. ಪೈಥಾಗೊರಸ್ ಪ್ರಮೇಯ ಏನನ್ನು ಹೇಳ್ತದೆ ಅಂದರೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ವರ್ಗವು ಉಳಿದಿರುವ 2 ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿ ಇರುವುದು. ಆ ಒಂದು ಪ್ರಮೇಯವನ್ನು ನಾವಿಲ್ಲಿ ಉಪಯೋಗ ಮಾಡೋಣ. ಇಲ್ಲೇನಿದೆ 90 ಡಿಗ್ರಿ ಇದೆ. ಇದಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹು ವಿಕರ್ಣ ಆಗ್ತದೆ. ಆದ್ದರಿಂದ ವಿಕರ್ಣದ ವರ್ಗ ಅಂದರೆ ವಿಕರ್ಣ ಯಾವುದಿದೆ, ಎಲ್ ಓರೆ ಎತ್ತರ ಇದೆ. ಆದ್ದರಿಂದ ಎಲ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ. ಓರೆ ಎತ್ತರ ಎಲ್ ಸ್ಕ್ವೇರ್, ವಿಕರ್ಣದ ವರ್ಗ ಅದ್ಯಾವುದಕ್ಕೆ, ಲಂಬ ಎತ್ತರ ಮತ್ತು ಅದರ ವರ್ಗ ಮತ್ತು ತ್ರಿಜ್ಯಗಳ ವರ್ಗಕ್ಕೆ, ಇವೆರಡರ ಮೊತ್ತಕ್ಕೆ ಏನಾಗಿರ್ತದೆ, ಓರೆ ಎತ್ತರದ ವರ್ಗ ಏನಾಗಿರ್ತದೆ, ಸಮನಾಗಿ ಇರ್ತದೆ. ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ವರ್ಗವು ಉಳಿದಿರುವ 2 ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿ ಇರುವುದು. ಇದು ಪೈಥಾಗೊರಸ್ ಪ್ರಮೇಯ ಪ್ರಕಾರ ನಾನಿಲ್ಲಿ ಬರ್ಕೊಂಡಿದ್ದೀನಿ. ಎಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಎಚ್ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಇಲ್ಲಿ ಬೆಲೆಗಳನ್ನು ನಾವು ಆದೇಶ ಮಾಡೋಣ. ಓರೆ ಎತ್ತರ ಎಷ್ಟಿದೆ ವಿದ್ಯಾರ್ಥಿಗಳೇ, 25 ಸೆಂಟಿಮೀಟರ್. 25ಅನ್ನು ನಾನು ಬರ್ಕೊಂಡಿದ್ದೀನಿ. ಸ್ಕ್ವಯರ್ ಇದೆ, ಸ್ಕ್ವಯರನ್ನು ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು ಲಂಬ ಎತ್ತರವನ್ನು ನಾವು ಕಂಡು ಹಿಡಿಬೇಕಾಗಿದೆ. ಆದ್ದರಿಂದ ಎಚ್ ಸ್ಕ್ವಯರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ಸನ್ನು ಬರ್ಕೊಂಡಿದ್ದೀನಿ. ತ್ರಿಜ್ಯ ಎಷ್ಟಿದೆ, 7 ಸೆಂಟಿಮೀಟರ್ ಇದೆ. ವರ್ಗ ಇರೋದರಿಂದ 7ರ ವರ್ಗವನ್ನು ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ವಿದ್ಯಾರ್ಥಿಗಳೇ 25ರ ವರ್ಗ 25 ಗುಳ್ಳೆ 25 ಅಂದರೆ 625 ಆಗ್ತದೆ. ಈಸ್ ಈಕ್ವಲ್ ಟು ಎಚ್ ಸ್ಕ್ವೇರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ 7ರ ವರ್ಗ 7 7 49 ಆಗ್ತದೆ. ಇಲ್ಲಿ 625ಅನ್ನು ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ಬಲಭಾಗದಲ್ಲಿ 49 ಪ್ಲಸ್ ಇದೆ, ಎಡಕ್ಕೆ ಬಂದರೆ ಮೈನಸ್ 49 ಆಗ್ತದೆ. ಈಸ್ ಈಕ್ವಲ್ ಟು ಎಚ್ ಸ್ಕ್ವೇರನ್ನು ಬಲಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. 625ರಲ್ಲಿ 49ಅನ್ನು ನಾವು ಕಳೆದರೆ ನಮಗೆ 576 ಸಿಗ್ತದೆ. ಈಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಬಲಭಾಗದಲ್ಲಿ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ನಾವೀಗ ವರ್ಗಮೂಲವನ್ನು ತೆಗೆಯೋಣ. ಇಲ್ಲಿ ಎಚ್ ಸ್ಕ್ವೇರ್ದ ವರ್ಗಮೂಲ ಹೆಚ್ಚಾಗ್ತದೆ. ಈಸ್ ಈಕ್ವಲ್ ಟು 576ರ ವರ್ಗಮೂಲವನ್ನು ವರ್ಗಮೂಲ ಚಿಹ್ನೆಯಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ಎಚ್ ಈಸ್ ಈಕ್ವಲ್ ಟು ಇಲ್ಲಿ 576ರ ವರ್ಗಮೂಲ 24 ಆಗ್ತದೆ ವಿದ್ಯಾರ್ಥಿಗಳೇ. ಅಂದರೆ 24ರ ವರ್ಗ 24 ಗುಂಡ್ಲೆ 24 ಅಂದರೆ ಅದು 576 ಆಗ್ತದೆ. 576ರ ವರ್ಗಮೂಲ 24 ಆಗ್ತದೆ. ಆದ್ದರಿಂದ ಈ ಒಂದು ಕೊಟ್ಟಿರ್ತಕ್ಕಂಥ ಶಂಕುವಿನ ಪಾತ್ರೆಯ ಲಂಬ ಎತ್ತರ ಅದು 24 ಸೆಂಟಿಮೀಟರ್ ಆಗ್ತದೆ. ವಿದ್ಯಾರ್ಥಿಗಳೇ, ನಾವೀಗ ಈ ಒಂದು ಶಂಕುವಿನ ಘನಫಲವನ್ನು ನಾವು ಕಂಡು ಹಿಡಿಯೋಣ. ಶಂಕುವಿನ ಘನಫಲ ಈಸ್ ಈಕ್ವಲ್ ಟು
ಶಂಕುವಿನ ಘನಫಲವನ್ನು ಕಂಡುಹಿಡ್ತಕ್ಕಂಥ ಸೂತ್ರ 1/3 ಪೈ ಆರ್ ಸ್ಕ್ವೇರ್ ಎಚ್ ಅನ್ನು ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಬೆಲೆಗಳನ್ನು ನಾವು ಆದೇಶ ಮಾಡೋಣ. 1/3 ಹಾಗೆ ನಾನು ಬರ್ಕೊಂಡಿದ್ದೀನಿ. ಗುಳ್ಳೆ ಪೈದ ಬೆಲೆ 22/7 ನಾನು ಆದೇಶ ಮಾಡಿದ್ದೀನಿ. ಗುಳ್ಳೆ ತ್ರಿಜ್ಯದ ವರ್ಗ ಆರ್ ಸ್ಕ್ವೇರ್ ಎಷ್ಟಿದೆ, ಅದು 7 ಸೆಂಟಿಮೀಟರ್ ಇದೆ. 7ರ ವರ್ಗವನ್ನು ನಾನು ಬರಿತಾ ಇದ್ದೀನಿ. ವರ್ಗ ಅಂದರೆ 2 ಸಾರಿ ನಾನು 7 ಗುಳ್ಳೆ 7 ಅಂತ ನಾನು ಬರ್ಕೊಂಡಿದ್ದೀನಿ. ಗುಳ್ಳೆ ಎಚ್ ಲಂಬ ಎತ್ತರ ಎಷ್ಟಿದೆ, 24 ಸೆಂಟಿಮೀಟರ್ ಇದೆ. 24ನ್ನು ನಾನು ಆದೇಶ ಮಾಡಿದ್ದೀನಿ. ದಿಸ್ ಈಕ್ವಲ್ ಟು ಇಲ್ಲಿ ವಿದ್ಯಾರ್ಥಿಗಳೇ ಇಲ್ಲಿ 3 ಅಂತಕ್ಕಂಥದ್ದು ಛೇದದಲ್ಲಿದೆ. 3 1 3 3 8 24 ಆಗ್ತದೆ. ಅದೇ ರೀತಿಯಾಗಿ ಈ 7 ಛೇದದಲ್ಲಿದೆ. 7 1 7 7 1 7 ಕ್ಯಾನ್ಸಲ್ ಆಗ್ತದೆ. ಇನ್ನು ಉಳಿದಿರ್ತಕ್ಕಂಥ ಬೆಲೆಗಳನ್ನು ನಾವು ಬರಿತಾ ಹೋಗೋಣ. ದಿಸ್ ಈಕ್ವಲ್ ಟು ಇಲ್ಲಿ 22 ಉಳಿತದೆ. ಗುಂಡ್ಲೆ ಇಲ್ಲಿ 1 ಉಳಿದಿದೆ. ಗುಂಡ್ಲೆ 7 ಬರ್ಕೊಂಡಿದ್ದೀನಿ. ಗುಂಡ್ಲೆ 8 ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 22 ಗುಂಡ್ಲೆ 1 ಅಂದರೆ 22 1 22 ಆಗ್ತದೆ. ಗುಂಡ್ಲೆ 7 8 56 ಆಗ್ತದೆ. ಈ ಒಂದು 56ಅನ್ನು 22ಕ್ಕೆ ನಾವು ಗುಣಿಸಿದರೆ ನಮಗೆ 1232 ಘನ ಸೆಂಟಿಮೀಟರ್ ನಮಗೆ ಸಿಗ್ತದೆ. ಅಂದರೆ ಈ ಒಂದು ಶಂಕುವಿನ ಪಾತ್ರೆಯ ಘನಫಲ ಅದು 1232 ಘನ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಕ್ಯೂಬ್ ನಮಗೆ ಉತ್ತರ ಸಿಗ್ತದೆ. ವಿದ್ಯಾರ್ಥಿಗಳೇ, ನಾವೀಗ ಈ ಒಂದು ಪಾತ್ರೆಯ ಸಾಮರ್ಥ್ಯವನ್ನು ಲೀಟರ್ಗಳಲ್ಲಿ ನಾವು ವ್ಯಕ್ತಪಡಿಸೋಣ. ವಿದ್ಯಾರ್ಥಿಗಳೇ, 1000 ಘನ ಸೆಂಟಿಮೀಟರ್ ಅಂದರೆ ಅದು 1 ಲೀಟ್ರಿಗೆ ಏನಾಗ್ತದೆ, ಸಮ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಬಂದಿರತಕ್ಕಂಥ ಘನಫಲವನ್ನು ನಾವು 1000ದಿಂದ ನಾವು ಭಾಗಿಸಿದರೆ ಬಂದಿರತಕ್ಕಂಥ ಘನಫಲ ಏನಾಗ್ತದೆ, ಲೀಟರ್ಗಳಲ್ಲಿ ಪರಿವರ್ತನೆ ಆಗ್ತದೆ. ಆದ್ದರಿಂದ ಪಾತ್ರೆಯ ಸಾಮರ್ಥ್ಯ ಲೀಟರ್ಗಳಲ್ಲಿ ಈಸ್ ಈಕ್ವಲ್ ಟು ಬಂದಿರತಕ್ಕಂಥ ಘನಫಲ ಎಷ್ಟಿದೆ, 1232 ಇದೆ. ಇದನ್ನು ನಾನು 1000ದಿಂದ ನಾನು ಭಾಗಿಸ್ತಾ ಇದ್ದೀನಿ. 1000 ಘನ ಸೆಂಟಿಮೀಟರ್ ಅಂದರೆ ಅದು 1 ಲೀಟ್ರಿಗೆ ಸಮ ಆಗ್ತದೆ. ಆದ್ದರಿಂದ 1232ಅನ್ನು 1000ದಿಂದ ನಾವು ಭಾಗಿಸಿದರೆ ನಮಗೆ 1.232 ಲೀಟರ್ ನಮಗೆ ಉತ್ತರ ಸಿಗುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಅಂದರೆ 1 ಲೀಟರ್ 232 ml ಅಂತ ಅರ್ಥ. ಆದ್ದರಿಂದ ಕೊಟ್ಟಿರ್ತಕ್ಕಂಥ ಈ ಒಂದು ಶಂಕುವಿನಾಕಾರದ ಪಾತ್ರೆಯ ಸಾಮರ್ಥ್ಯ ಲೀಟರ್ಗಳಲ್ಲಿ ಅದು 1.232 ಲೀಟರ್ ಅಂತ ತಾವು ಉತ್ತರವನ್ನು ಬರ್ತೀರಾ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಎರಡನೇ ಮುಖ್ಯ ಪ್ರಶ್ನೆಯಲ್ಲಿರುವ ಎರಡನೇ ಸಮಸ್ಯೆ, ಈ ಒಂದು ಶಂಕುವಿನಾಕಾರದ ಒಂದು ಪಾತ್ರೆಯನ್ನು ನಾನು ಹಾಕ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ ಒಂದು ಶಂಕುವಿನಾಕಾರದ ಪಾತ್ರೆಯ ಲಂಬ ಎತ್ತರವನ್ನು ಕೊಟ್ಟಿದ್ದಾನೆ ಎಚ್, ಅದು 12 ಸೆಂಟಿಮೀಟರ್ ಇದೆ. ಮತ್ತು ಓರೆ ಎತ್ತರವನ್ನು ಕೊಟ್ಟಿದ್ದಾನೆ, ಅದು 13 ಸೆಂಟಿಮೀಟರ್ ಇದೆ. ಆದರೆ ಈ ಒಂದು ಶಂಕುವಿನಾಕಾರದ ಪಾತ್ರೆಯ ತ್ರಿಜ್ಯವನ್ನು ಕೊಟ್ಟಿಲ್ಲ. ಆದ್ದರಿಂದ ಆರ್ ಈಸ್ ಈಕ್ವಲ್ ಟು ಪ್ರಶ್ನೆ ಚಿಹ್ನೆಯನ್ನು ನಾನು ಹಾಕ್ಕೊಳ್ತೀನಿ. ನಾವೀಗ ತ್ರಿಜ್ಯವನ್ನು ಕಂಡುಹಿಡಿಯೋಣ. ತದನಂತರ ಈ ಒಂದು ಶಂಕುವಿನ ಘನಫಲವನ್ನು ಕಂಡುಹಿಡಿದು ಈ ಒಂದು ಪಾತ್ರೆಯ ಸಾಮರ್ಥ್ಯವನ್ನು ಲೀಟರ್ಗಳಲ್ಲಿ ನಾವು ವ್ಯಕ್ತಪಡಿಸೋಣ. ವಿದ್ಯಾರ್ಥಿಗಳೇ, ಈ ಒಂದು ಲಂಬ ಎತ್ತರ, ಓರೆ ಎತ್ತರ ಮತ್ತು ತ್ರಿಜ್ಯವನ್ನು ನಾವು ಗಮನಿಸಿದರೆ ನಮಗೆ ಇದೊಂದು ಲಂಬಕೋನ ತ್ರಿಭುಜ ಕಾಣುತ್ತದೆ. ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ವರ್ಗವು ಉಳಿದಿರುವ 2 ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿ ಇರುವುದು. ಇದು ಪೈಥಾಗೊರಸ್ ಪ್ರಮೇಯ ಪ್ರಕಾರ ನಾವು ಈ ಬೆಲೆಗಳನ್ನು ಬರೆದುಕೊಳ್ಳೋಣ. ಇಲ್ಲಿ ಲಂಬಕೋನಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಓರೆ ಎತ್ತರ ಆಗ್ತದೆ. ಆದ್ದರಿಂದ ವಿಕರ್ಣದ ವರ್ಗ L ಸ್ಕ್ವಯರ್ ಈಸ್ ಈಕ್ವಲ್ ಟು H ಸ್ಕ್ವಯರ್ ಪ್ಲಸ್ R ಸ್ಕ್ವಯರನ್ನು ನಾನು ಬರ್ಕೊಂಡಿದ್ದೀನಿ. ಅಂದರೆ ವಿಕರ್ಣದ ವರ್ಗ ಉಳಿದಿರುವ 2 ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿ ಇರುವುದು. ಅಂದರೆ L ಸ್ಕ್ವಯರ್ ಈಸ್ ಈಕ್ವಲ್ ಟು H ಸ್ಕ್ವಯರ್ ಪ್ಲಸ್ R ಸ್ಕ್ವಯರನ್ನು ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಬೆಲೆಗಳನ್ನು ಆದೇಶ ಮಾಡೋಣ. ಓರೆ ಎತ್ತರ ಇಲ್ಲಿ 13 ಸೆಂಟಿಮೀಟರ್ ಇದೆ. 13ಅನ್ನು ನಾನು ಆದೇಶ ಮಾಡಿದ್ದೀನಿ. ಸ್ಕ್ವೇರ್ ಇದೆ, ಸ್ಕ್ವೇರನ್ನು ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು ಲಂಬ ಎತ್ತರ 12 ಸೆಂಟಿಮೀಟರ್ ಇದೆ. 12ಅನ್ನು ಆದೇಶ ಮಾಡಿದ್ದೀನಿ. ವರ್ಗ ಇದೆ, ವರ್ಗವನ್ನು ಬರ್ಕೊಂಡಿದ್ದೀನಿ. ಪ್ಲಸ್ R ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ. ಇಲ್ಲಿ 13ರ ವರ್ಗ 13 ಗುಂಡ್ಲೆ 13 ಅಂದರೆ 169 ಆಗ್ತದೆ. ಈಸ್ ಈಕ್ವಲ್ ಟು 12ರ ವರ್ಗ 12 ಗುಂಡ್ಲೆ 12 ಅಂದರೆ 144 ಆಗ್ತದೆ. ಪ್ಲಸ್ R ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ. 169 ಎಡಭಾಗದಲ್ಲಿದೆ, ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಬಲಭಾಗದಲ್ಲಿ 144 ಪ್ಲಸ್ ಇದೆ, ಬಲಭಾಗದಲ್ಲಿದೆ. ಎಡಭಾಗಕ್ಕೆ ಬಂದರೆ ಮೈನಸ್ 144 ಆಗ್ತದೆ. ಈಸ್ ಈಕ್ವಲ್ ಟು R ಸ್ಕ್ವೇರ್ ಬಲಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ 169ರಲ್ಲಿ 144ಅನ್ನು ನಾವು ಕಳೆದರೆ ನಮಗೆ 25 ಸಿಗ್ತದೆ. ಈಸ್ ಈಕ್ವಲ್ ಟು R ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ. ನಾವೀಗ ವರ್ಗಮೂಲವನ್ನು ತೆಗೆಯೋಣ. ಇಲ್ಲಿ R ಸ್ಕ್ವೇರ್ದ ವರ್ಗಮೂಲ 6 ಆಗ್ತದೆ. ಈಸ್ ಈಕ್ವಲ್ ಟು 25ರ ವರ್ಗಮೂಲವನ್ನು ವರ್ಗಮೂಲ ಚಿಹ್ನೆಯಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು R ಈಸ್ ಈಕ್ವಲ್ ಟು 25ರ ವರ್ಗಮೂಲ 5 ಆಗ್ತದೆ ವಿದ್ಯಾರ್ಥಿಗಳೇ.
5 25, 25ರ ವರ್ಗಮೂಲ 5 ಆಗ್ತದೆ. ಅಂದರೆ ಈ ಒಂದು ಶಂಕುವಿನ ಆಕಾರದ ಪಾತ್ರೆಯ ತ್ರಿಜ್ಯ 5 ಸೆಂಟಿಮೀಟರ್ ನಮಗೆ ಸಿಕ್ಕಿದೆ. ನಾವೀಗ ಈ ಒಂದು ಶಂಕುವಿನ ಘನಫಲವನ್ನು ಕಂಡು ಹಿಡಿಯೋಣ. ಶಂಕುವಿನ ಘನಫಲ ಶಂಕುವಿನ ಘನಫಲವನ್ನು ಕಂಡುಹಿಡಿಯುವ ಸೂತ್ರ 1/3 πr² h ಅನ್ನು ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಬೆಲೆಗಳನ್ನು ನಾವು ಆದೇಶ ಮಾಡೋಣ. 1/3 ಗುಳ್ಳೆ ಪೈದ ಬೆಲೆ 22/7 ಅನ್ನು ನಾನು ಆದೇಶ ಮಾಡಿದ್ದೀನಿ. ಗುಳ್ಳೆ r² ತ್ರಿಜ್ಯದ ವರ್ಗ, ತ್ರಿಜ್ಯ 5 ಸೆಂಟಿಮೀಟರ್ ಇದೆ. ವರ್ಗ ಇರೋದರಿಂದ 5 ಗುಳ್ಳೆ 5 ನಾನು ಬರ್ಕೊಂಡಿದ್ದೀನಿ. ಗುಳ್ಳೆ ಲಂಬ ಎತ್ತರ ಅದು 12 ಸೆಂಟಿಮೀಟರ್ ಇದೆ. 12 ನಾನು ಆದೇಶ ಮಾಡಿದ್ದೀನಿ. ವಿದ್ಯಾರ್ಥಿಗಳೇ, ಈ ಒಂದು 3 ಛೇದದಲ್ಲಿದೆ, ಆದ್ದರಿಂದ ನಾನು ಭಾಗಿಸ್ತಾ ಇದ್ದೀನಿ. 3 1 3, 3 4 12 ಆಗ್ತದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಈ ಒಂದು 7 ಅಂತಕ್ಕಂಥದ್ದು ಛೇದದಲ್ಲಿದೆ, ಹಾಗೆ ನಾನು ಬರ್ಕೊಂಡಿದ್ದೀನಿ. 22 1 22 ಆಗ್ತದೆ. 7 ಛೇದದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ಗುಳ್ಳೆ 5 5 25, 25 4 100 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು 100ಅನ್ನು ನಾನು ಬರ್ಕೊಂಡಿದ್ದೀನಿ. ಈ 22 ಗುಳ್ಳೆ 100 ಅಂಶದಲ್ಲಿ ಇರೋದರಿಂದ ನಾನು 22ಕ್ಕೆ ನಾನು ಗುಣಿಸ್ತಾ ಇದ್ದೀನಿ. 22 ಗುಳ್ಳೆ 100 ಅಂದರೆ ಅದು 2200 ಆಗ್ತದೆ. ಬಾಗ್ಲೆ 7ಅನ್ನು ಹಾಗೆ ನಾನು ಭಿನ್ನರಾಶಿ ರೂಪದಲ್ಲಿ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ ಒಂದು ಶಂಕುವಿನ ಆಕಾರದ ಪಾತ್ರೆಯ ಘನಫಲ 2200/7 ಘನ ಸೆಂಟಿಮೀಟರ್ ನಮಗೆ ಉತ್ತರ ಸಿಕ್ಕಿದೆ. ಈ ಒಂದು ಘನಫಲವನ್ನು ನಾವು ಲೀಟರ್ಗಳಲ್ಲಿ ಪರಿವರ್ತನೆ ಮಾಡೋಣ. ಆದ್ದರಿಂದ ಪಾತ್ರೆಯ ಸಾಮರ್ಥ್ಯ ಲೀಟರ್ಗಳಲ್ಲಿ ದಿಸಿಕೊಂಡು ವಿದ್ಯಾರ್ಥಿಗಳೇ, 1000 ಘನ ಸೆಂಟಿಮೀಟರ್ ಅಂದರೆ ಅದು 1 ಲೀಟ್ರಿಗೆ ಸಮ ಆಗ್ತದೆ. ಆದ್ದರಿಂದ ಬಂದಿರತಕ್ಕಂಥ ಘನಫಲಕ್ಕೆ ನಾವು 1000ದಿಂದ ನಾವು ಭಾಗಿಸೋಣ. ಆದ್ದರಿಂದ 2200/7 2200/7 ಗುಳ್ಳೆ ನಾನು ಛೇದದಲ್ಲಿ 1000ದಿಂದ ನಾನು ಭಾಗಿಸ್ತಾ ಇದ್ದೀನಿ. ಬಂದಿರತಕ್ಕಂಥ ಒಂದು ಘನಫಲ ಅದೇನಾಗ್ತದೆ, ಲೀಟರ್ಗಳಲ್ಲಿ ಪರಿವರ್ತನೆ ಆಗ್ತದೆ. ಆದ್ದರಿಂದ ಈ ಅಂಶದಲ್ಲಿ 2 ಸೊನ್ನೆಗಳು ಮತ್ತು ಛೇದದಲ್ಲಿ 2 ಸೊನ್ನೆಗಳನ್ನು ನಾನು ತೆಗಿತಾ ಇದ್ದೀನಿ. ಅದೇ ರೀತಿಯಾಗಿ 2 5 10 ಆಗ್ತದೆ. 2 11 22 ಆಗ್ತದೆ. ಅಂದರೆ ಅಂಶದಲ್ಲಿ ಎಷ್ಟು ಉಳಿತಿದೆ, 11 ಉಳಿತಿದೆ. ಛೇದದಲ್ಲಿ 7 ಉಳಿದಿದೆ ಮತ್ತು 5 ಉಳಿದಿದೆ. 7 5 35 ಆಗ್ತದೆ ವಿದ್ಯಾರ್ಥಿಗಳೇ. ನಾನಿಲ್ಲಿ ಭಿನ್ನರಾಶಿಯಲ್ಲಿ ಈ ಒಂದು ಬೆಲೆಗಳನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. 11/35 ನಮಗೆ ಉತ್ತರ ಸಿಗುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಶಂಕುವಿನ ಆಕಾರದ ಪಾತ್ರೆಯ ಸಾಮರ್ಥ್ಯ ಲೀಟರ್ಗಳಲ್ಲಿ ಅದು 11/35 ಲೀಟರ್ ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ, ಅಭ್ಯಾಸದಲ್ಲಿರ್ತಕ್ಕಂಥ 3ನೇ ಪ್ರಶ್ನೆ. ಒಂದು ಶಂಕುವಿನ ಎತ್ತರ 15 ಸೆಂಟಿಮೀಟರ್ ಇದೆ. ಅದರ ಘನಫಲವು 1570 ಘನ ಸೆಂಟಿಮೀಟರ್ ಇದ್ದರೆ ಅದರ ಪಾದದ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಇಲ್ಲಿ π = 3.14 ಉಪಯೋಗಿಸಿ. ವಿದ್ಯಾರ್ಥಿಗಳೇ, ನಾನಿಲ್ಲಿ ಶಂಕುವಿನ ಚಿತ್ರವನ್ನು ನಾನು ಹಾಕ್ಕೊಂಡಿದ್ದೀನಿ. ಈ ಒಂದು ಶಂಕುವಿನ ಎತ್ತರವನ್ನು ಕೊಟ್ಟಿದ್ದಾನೆ. ಲಂಬ ಎತ್ತರ ಅದು 15 ಸೆಂಟಿಮೀಟರ್ ಇದೆ. ಅದೇ ರೀತಿಯಾಗಿ ಈ ಒಂದು ಶಂಕುವಿನ ಘನಫಲವನ್ನು ಕೊಟ್ಟಿದ್ದಾನೆ. ಅದು 1/3 πr²h. ಶಂಕುವಿನ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರ 1/3 πr²h. ಅಂದರೆ ಘನಫಲವನ್ನು ಕೊಟ್ಟಿದ್ದಾನೆ. ಅದು 1570 ಘನ ಸೆಂಟಿಮೀಟರ್ ಇದೆ. ಈ ಒಂದು ಶಂಕುವಿನ ಪಾದದ ತ್ರಿಜ್ಯವನ್ನು ನಾವು ಕಂಡು ಹಿಡಿಬೇಕಾಗಿದೆ. ಪಾದದ ತ್ರಿಜ್ಯ r, ರೇಡಿಯಸ್ = ಪ್ರಶ್ನೆ ಚಿಹ್ನೆಯನ್ನು ನಾನು ಬರ್ಕೊಂಡಿದ್ದೀನಿ. ಆದ್ದರಿಂದ ವಿದ್ಯಾರ್ಥಿಗಳೇ, ಶಂಕುವಿನ ಘನಫಲ ಕೊಟ್ಟಿದ್ದಾನೆ. ಅದು 1570 ಘನ ಸೆಂಟಿಮೀಟರ್ ಇದೆ. ವಿದ್ಯಾರ್ಥಿಗಳೇ, ಶಂಕುವಿನ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರ 1/3 πr²h ಅನ್ನು ನಾನು ಎಡಭಾಗದಲ್ಲಿ ಬರ್ಕೊಂಡಿದ್ದೀನಿ. = ಬಲಭಾಗದಲ್ಲಿ 1570 ಬಲಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ನಾವಿಲ್ಲಿ ಬೆಲೆಗಳನ್ನು ಆದೇಶ ಮಾಡೋಣ. 1/3 ಗುಳ್ಳೆ ಪೈದ ಬೆಲೆ ದತ್ತದಲ್ಲಿ ಕೊಟ್ಟಿದ್ದಾನೆ, ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ. 3.14 ನಾನು ಆದೇಶ ಮಾಡಿದ್ದೀನಿ. ಗುಳ್ಳೆ ತ್ರಿಜ್ಯವನ್ನು ನಾವು ಕಂಡು ಹಿಡಿಬೇಕಾಗಿದೆ. ಆದ್ದರಿಂದ r² ಹಾಗೆ ನಾನು ಬರ್ಕೊಂಡಿದ್ದೀನಿ. ಗುಳ್ಳೆ ಲಂಬ ಎತ್ತರ ಕೊಟ್ಟಿದ್ದಾನೆ. ಅದು 15 ಸೆಂಟಿಮೀಟರ್ ನಾನು ಆದೇಶ ಮಾಡಿದ್ದೀನಿ. = 1570 ಬಲಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, 3.14 ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ 3 1 3, 3 5 15 ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ r² ಎಡಭಾಗದಲ್ಲಿ ಉಳಿತದೆ. ಇಲ್ಲಿ 5 ಎಡಭಾಗದಲ್ಲಿ ಉಳಿತದೆ. = 1570 ಬಲಭಾಗದಲ್ಲಿ ಉಳಿತದೆ ವಿದ್ಯಾರ್ಥಿಗಳೇ. r² ಎಡಭಾಗದಲ್ಲಿದೆ, ಹಾಗೆ ನಾನು ಬರ್ಕೊಂಡಿದ್ದೀನಿ.
ಈಸ್ ಈಕ್ವಲ್ ಟು 1570 ಬಲಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ ಒಂದು 5 ಎಡಭಾಗದಲ್ಲಿದೆ, ಆರ್ ಸ್ಕ್ವೇರ್ಗೆ ಗುಣಕರಿದೆ. ಬಲಭಾಗಕ್ಕೆ ಬಂದರೆ 1570ಕ್ಕೆ ಭಾಗಾಕಾರ ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಈ 3.14 ಎಡಭಾಗದಲ್ಲಿದೆ, ಆರ್ ಸ್ಕ್ವೇರ್ಗೆ ಗುಣಕರಿದೆ. ಬಲಭಾಗಕ್ಕೆ ಬಂದರೆ 1570ಕ್ಕೆ ಭಾಗಾಕಾರ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1570 ಬಾಗ್ಲೆ 5 ಗುಂಡ್ಲೆ 3.14 ಆಗ್ತದೆ ವಿದ್ಯಾರ್ಥಿಗಳೇ. ನಾವಿಲ್ಲಿ ಭಾಗಿಸೋಣ ವಿದ್ಯಾರ್ಥಿಗಳೇ. ನಾನಿಲ್ಲಿ 5 1 5, 5 3 15 ಆಗ್ತದೆ. ಅದೇ ರೀತಿಯಾಗಿ 5 1 5, 5 1 5, ಇನ್ನೆಷ್ಟು ಉಳಿತದೆ? 2 ಉಳಿತದೆ, 20 ಆಗ್ತದೆ. 5 4 20 ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಅಂದರೆ 5 1 5, 5 314 1570 ಆಗ್ತದೆ ವಿದ್ಯಾರ್ಥಿಗಳೇ. ಅಂದರೆ ಅಂಶದಲ್ಲಿ 314 ಉಳಿತದೆ, ಛೇದದಲ್ಲಿ 3.14 ಛೇದದಲ್ಲಿ ಉಳಿತದೆ. ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಆರ್ ಸ್ಕ್ವೇರ್ ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಈ ಭಿನ್ನರಾಶಿಯನ್ನು ನಾವು ಗಮನಿಸಿದರೆ ಈ ಒಂದು ಅಂಶದಲ್ಲಿ ಪೂರ್ಣಾಂಕ ಇದೆ, ಛೇದದಲ್ಲಿ ದಶಮಾಂಶ ಬೆಲೆ ಇದೆ. ಆದ್ದರಿಂದ ನಾನಿಲ್ಲಿ ಅಂಶಕ್ಕೂ ಮತ್ತು ಛೇದಕ್ಕೂ 100ರಿಂದ ನಾನು ಗುಣಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. 100ರಿಂದ ನಾವು 3.14ಕ್ಕೆ ನಾವು ಗುಣಿಸಿದರೆ ಇದು 314 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಅಂಶಕ್ಕೂ 100ರಿಂದ ನಾನು ಗುಣಿಸ್ತಾ ಇದ್ದೀನಿ, ಛೇದಕ್ಕೂ ನಾನು 100ರಿಂದ ನಾನು ಗುಣಿಸ್ತಾ ಇದ್ದೀನಿ. ಇಲ್ಲಿ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 314 ಅಂಶದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ, ಗುಂಡ್ಲೆ 100ನ್ನು ನಾನು ಗುಣಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಛೇದಕ್ಕೂ ಕೂಡ ನಾನು 100ರಿಂದ ನಾನು ಗುಣಿಸ್ತಾ ಇದ್ದೀನಿ. 3.14ಕ್ಕೆ 100ರಿಂದ ನಾವು ಗುಣಿಸಿದರೆ ಈ ಒಂದು ಬೆಲೆ 3.14 ಅದು 314 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಛೇದದಲ್ಲಿ ನಾನು 314 ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಅಂಶದಲ್ಲಿ 314, ಛೇದದಲ್ಲಿ 314 ಏನಾಗ್ತದೆ? ಕ್ಯಾನ್ಸಲ್ ಆಗ್ತದೆ. ನಮಗೆ 100 ಉಳಿತದೆ ವಿದ್ಯಾರ್ಥಿಗಳೇ. ನಾವಿಲ್ಲಿ ವರ್ಗಮೂಲವನ್ನು ತೆಗೆಯೋಣ. ಇಲ್ಲಿ ಆರ್ ಸ್ಕ್ವೇರ್ದ ವರ್ಗಮೂಲ 6 ಆಗ್ತದೆ, ಈಸ್ ಈಕ್ವಲ್ ಟು 100ನ್ನು ನಾನು ವರ್ಗಮೂಲ ಚಿಹ್ನೆಯಲ್ಲಿ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ 100ರ ವರ್ಗಮೂಲ 10 ಆಗ್ತದೆ ವಿದ್ಯಾರ್ಥಿಗಳೇ. ಅಂದರೆ 10 × 100, 100ರ ವರ್ಗಮೂಲ 10 ಆಗ್ತದೆ ವಿದ್ಯಾರ್ಥಿಗಳೇ. ಅಂದರೆ 1570 ಘನ ಸೆಂಟಿಮೀಟರ್ ಇರ್ತಕ್ಕಂಥ ಈ ಒಂದು ಶಂಕುವಿನ ಘನಫಲ ಕೊಟ್ಟಂಥ ಸಂದರ್ಭದಲ್ಲಿ ಈ ಒಂದು ಶಂಕುವಿನ ತ್ರಿಜ್ಯ ಆರ್, ರೇಡಿಯಸ್ ಅದು 10 ಸೆಂಟಿಮೀಟರ್ ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ, 4ನೇ ಸಮಸ್ಯೆ. ಎತ್ತರ 9 ಇರುವ ನೇರ ವೃತ್ತಪಾದದ ಶಂಕುವಿನ ಘನಫಲವು 48 ಪೈ ಘನ ಸೆಂಟಿಮೀಟರ್ ಇದ್ದರೆ ಅದರ ಪಾದದ ವ್ಯಾಸವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಈ ಒಂದು ಶಂಕುವಿನ ಆಕಾರದ ಒಂದು ಚಿತ್ರವನ್ನು ನಾನು ಹಾಕ್ಕೊಂಡಿದ್ದೀನಿ. ಈ ಒಂದು ಶಂಕುವಿನ ಎತ್ತರವನ್ನು ಕೊಟ್ಟಿದ್ದಾನೆ 9 ಸೆಂಟಿಮೀಟರ್. ಅದೇ ರೀತಿಯಾಗಿ ಈ ಒಂದು ಶಂಕುವಿನ ಘನಫಲವನ್ನು ಕೊಟ್ಟಿದ್ದಾನೆ. ಅಂದರೆ ಘನಫಲ ಅಂದರೆ 1/3 ಪೈ ಆರ್ ಸ್ಕ್ವೇರ್ ಹೆಚ್ಚಾಗ್ತದೆ ವಿದ್ಯಾರ್ಥಿಗಳೇ. ಅದು 48 ಪೈ ಘನ ಸೆಂಟಿಮೀಟರ್ ಅಂತ ತತ್ವದಲ್ಲಿ ಈ ಒಂದು ಶಂಕುವಿನ ಘನಫಲವನ್ನು ಕೊಟ್ಟಿದ್ದಾನೆ. ಈ ಒಂದು ಶಂಕುವಿನ ವ್ಯಾಸವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ವ್ಯಾಸ ಡಯಾಮೀಟರ್ ಡಿ ಈಸ್ ಈಕ್ವಲ್ ಟು ಪ್ರಶ್ನೆ ಚಿಹ್ನೆಯನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಶಂಕುವಿನ ಘನಫಲ ಈಸ್ ಈಕ್ವಲ್ ಟು ಕೊಟ್ಟಿದ್ದಾನೆ, ಅದು 48 ಪೈ ಘನ ಸೆಂಟಿಮೀಟರ್ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳ. ಎಡಭಾಗದಲ್ಲಿ ಶಂಕುವಿನ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ನಾನು ಬರ್ಕೊಳ್ತಾ ಇದ್ದೀನಿ. ಅದು 1/3 ಪೈ ಆರ್ ಸ್ಕ್ವೇರ್ ಹೆಚ್ಚನ್ನು ನಾನು ಬರ್ಕೊಂಡಿದ್ದೀನಿ, ಈಸ್ ಈಕ್ವಲ್ ಟು 48 ಪೈಯನ್ನು ಬಲಭಾಗದಲ್ಲಿ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. 1/3 ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಈ ಒಂದು ಎಡಭಾಗದಲ್ಲಿ ಪೈ, ಬಲಭಾಗದಲ್ಲಿ ಪೈ ಏನಾಗ್ತದೆ? ಕ್ಯಾನ್ಸಲ್ ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಆರ್ ಸ್ಕ್ವೇರ್ ಎಡಭಾಗದಲ್ಲಿ ಉಳಿತದೆ. ಇಲ್ಲಿ ಎಚ್ ಲಂಬ ಎತ್ತರ ಕೊಟ್ಟಿದ್ದಾನೆ 9 ಸೆಂಟಿಮೀಟರ್ ಇದೆ. ಎಚ್ಚದ ಬದಲಾಗಿ ನಾನು 9ನ್ನು ಬರ್ಕೊಳ್ತಾ ಇದ್ದೀನಿ, ಈಸ್ ಈಕ್ವಲ್ ಟು 48ನ್ನು ಬಲಭಾಗದಲ್ಲಿ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಈ 3 ಛೇದದಲ್ಲಿದೆ, 3 1 3, 3 3 9 ಆಗ್ತದೆ. ಆರ್ ಸ್ಕ್ವೇರ್ ಗುಂಡ್ಲೆ 3 ಉಳಿತದೆ ವಿದ್ಯಾರ್ಥಿಗಳೇ, ಈಸ್ ಈಕ್ವಲ್ ಟು 48ನ್ನು ಬಲಭಾಗದಲ್ಲಿ ನಾನು ಬರ್ಕೊಂಡಿದ್ದೀನಿ. ಆರ್ ಸ್ಕ್ವೇರ್ ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ, ಈಸ್ ಈಕ್ವಲ್ ಟು 48 ಬಲಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಒಂದು 3 ಆರ್ ಸ್ಕ್ವೇರ್ಗೆ ಗುಣಕರಿದೆ, ಎಡಭಾಗದಲ್ಲಿದೆ. ಬಲಭಾಗಕ್ಕೆ ಬಂದರೆ 48ಕ್ಕೆ ಭಾಗಾಕಾರ ಆಗ್ತದೆ. ಆದ್ದರಿಂದ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 48/3 ಆಗ್ತದೆ ವಿದ್ಯಾರ್ಥಿಗಳೇ. 3 1 3, 3 1 3, 1 ಉಳಿತದೆ, 18 ಆಗ್ತದೆ.
3×6 18 ಆಗ್ತದೆ. ಅಂದರೆ r² = 16 ನಮಗೆ ಉತ್ತರ ಸಿಗುತ್ತದೆ ವಿದ್ಯಾರ್ಥಿಗಳೇ. ನಾವೀಗ ವರ್ಗಮೂಲವನ್ನು ತೆಗೆಯೋಣ. r² ವರ್ಗಮೂಲ 6 ಆಗ್ತದೆ = 16ರ ವರ್ಗಮೂಲವನ್ನು ನಾನು ವರ್ಗಮೂಲ ಚಿಹ್ನೆಯಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. r = 16ರ ವರ್ಗಮೂಲ 4 ಆಗ್ತದೆ ವಿದ್ಯಾರ್ಥಿಗಳೇ. 4×4 16, 16ರ ವರ್ಗಮೂಲ 4 ಆಗ್ತದೆ. ಅಂದರೆ ಈ ಒಂದು ಶಂಕುವಿನ ಪಾದದ ತ್ರಿಜ್ಯ ನಮಗೆ 4 ಸೆಂಟಿಮೀಟರ್ ನಮಗೆ ಸಿಕ್ಕಿದೆ ವಿದ್ಯಾರ್ಥಿಗಳೇ. ನಾವೀಗ ಇದರ ವ್ಯಾಸವನ್ನು ನಾವು ಕಂಡುಹಿಡಿಯೋಣ. ಶಂಕುವಿನ ಪಾದದ ವ್ಯಾಸ ವ್ಯಾಸ ಅಂದರೆ ಡಯಾಮೀಟರ್, ಡಿ ಏನಾಗಿರ್ತದೆ ತ್ರಿಜ್ಯದ 2 ಪಟ್ಟು ಇರ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಡಯಾಮೀಟರ್ ವ್ಯಾಸ ಡಿ ತ್ರಿಜ್ಯದ 2 ಪಟ್ಟು ಇರ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 2r ನಾನು ಬರ್ಕೊಂಡಿದ್ದೀನಿ. ಡಿ = 2ಕ್ಕೆ 2, ತ್ರಿಜ್ಯ ಎಷ್ಟಿದೆ 4 ಸೆಂಟಿಮೀಟರ್ ಇದೆ, 4 ನಾನು ಬರ್ಕೊಂಡಿದ್ದೀನಿ. 4×2 8 ಆಗ್ತದೆ ವಿದ್ಯಾರ್ಥಿಗಳೇ. ಡಯಾಮೀಟರ್ ವ್ಯಾಸ 8 ಸೆಂಟಿಮೀಟರ್ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಶಂಕುವಿನ ಪಾದದ ವ್ಯಾಸ ಡಯಾಮೀಟರ್ ಡಿ = 8 ಸೆಂಟಿಮೀಟರ್ ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ.